ಹರೀಶ್ ಜಸ್ಟ್ ಹೋಲ್ಡ್. ಸೊ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಆಮೇಲೆ ಇದನ್ನೇನು ಬಹಳ ಪ್ರಯಾಸದ ಗೆಲುವು ಅಂತಾನು ನಾವು ಕನ್ಸಿಡರ್ ಮಾಡಕ್ ಬರಲ್ಲ. ಯಾಕಂದ್ರೆ 1,53,000 ಮತಗಳ ಗೆಲುವು, ಹಾಗಂತ ಇದು ಅಭೂತಪೂರ್ವ ಗೆಲುವು ಅಂತಾನು ಕೂಡ ತಕ್ಷಣ ಕನ್ಸಿಡರ್ ಮಾಡಕ್ ಬರಲ್ಲ. ಯಾಕಂದ್ರೆ ಅವರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದಂತ ಸಂದರ್ಭದಲ್ಲಿ ಇದೇ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಅವರ ಹಿಂದಿನ ಗೆಲುವಿನ ದಾಖಲೆಗಳು ಏನಿತ್ತು ಅನ್ನುವಂತ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಈ ಕ್ಷಣಕ್ಕೆ ಇದು ಡಿಕ್ಲೇರ್ ಆಗಿರುವಂಥದ್ದು. ಕಳೆದ ಬಾರಿಯೆಲ್ಲ ನಾವು ನೋಡಿದಂತ ಸಂದರ್ಭದಲ್ಲಿ ಏನೊಂದು 10:30, 11, 12 ಗಂಟೆ ಸಂದರ್ಭದಲ್ಲೇ ಪ್ರಧಾನಿ ಮೋದಿ ಗೆದ್ದುಬಿಟ್ಟಿದ್ದಾರೆ ಅನ್ನುವಂಥ ಚಿತ್ರಣ ಸಿಗ್ತಾ ಇತ್ತು. ಬಟ್ ಈ ಬಾರಿ ಹಾಗಾಗ್ಲಿಲ್ಲ. ಕಾರಣ ಅಂತ ಅಂದ್ರೆ ಸ್ವಲ್ಪ ಫೈಟ್ ಅಂತೂ ಖಂಡಿತವಾಗಿಯೂ ಇತ್ತು. ಪ್ರಧಾನಿ ಮೋದಿಗೆ 1,52,513 ಮತಗಳು ಲಭ್ಯ ಆಗಿದೆ. ಸೊ ಈ ಮುಖೇನವಾಗಿ ಪ್ರಧಾನಿ ಮತ್ತೊಮ್ಮೆ ಗೆಲುವನ್ನ ದಾಖಲಿಸಿದ್ದಾರೆ. ಎಲ್ಲಿಂದ? ವಾರಣಾಸಿಯಿಂದ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಕಳೆದ ಬಾರಿ 4,79,505 ಮತಗಳ ಅಂತರದಲ್ಲಿ ಗೆದ್ದಿದ್ರು. 2019ರಲ್ಲಿ ಎಷ್ಟು? 4,79,000 ಮತಗಳು. ಮೊದಲ ಬಾರಿ ಅಲ್ಲಿಂದ ಸ್ಪರ್ಧೆ ಮಾಡಿದಂಥದ್ದು ಅವರು 2014ರಲ್ಲಿ. ಅವತ್ತು ಎಷ್ಟು ಮತಗಳ ಅಂತರದಲ್ಲಿ ಗೆದ್ದಿದ್ರು? 3,71,000 ಮತಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ 3,71,000 ಮತಗಳ ಅಂತರದಲ್ಲಿ ಗೆದ್ದು 2019ರಲ್ಲಿ 4,79,505 ಮತಗಳ ಅಂತರದಲ್ಲಿ ಗೆದ್ದು ಈ ಬಾರಿ ಅವರು 1,50,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಇದು ಉತ್ತರ ಪ್ರದೇಶದ ಟ್ರೆಂಡ್ ಹೆಂಗಿತ್ತು ಅನ್ನುವಂಥದ್ದನ್ನು ಸೂಚನೆ ಕೊಡ್ತಾ ಇದೆ. ಯಾರನ್ನೂ ಬಿಟ್ಟಿಲ್ಲ, ಅದು ಪ್ರಧಾನಿ ಮೋದಿಯನ್ನೂ ಬಿಟ್ಟಿಲ್ಲ. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದರ ಲೀಡ್ ಇನ್ನೂ ಕಮ್ಮಿ ಆಗುವಂತ ಚಾನ್ಸಸ್ ಇತ್ತು. ಸೊ ಹೀಗೆ ಪ್ರಧಾನಿ ಅವರು ಅಂತೂ ಗೆಲುವನ್ನ ದಾಖಲಿಸಿದ್ದಾರೆ. ಇವರು ಅಜಯ್ ರೈ ಅವ್ರ ವಿರುದ್ಧವಾಗಿ ಗೆಲುವನ್ನ ದಾಖಲಿಸಿರುವಂಥದ್ದು. ಸೊ 1,50,000 ಮತಗಳ ಅಂತರದಲ್ಲಿ ಅವರು ಗೆದ್ದಿದ್ದಾರೆ.